ಅಂದು 200 ರೂಪಾಯಿಗಾಗಿ ಲೋಕಲ್ ಮ್ಯಾಚ್ಗಳಲ್ಲಿ ಆಡುತ್ತಿದ್ದ ಆಟಗಾರ ಇಂದು ಕೋಟ್ಯಾಧಿಪತಿ. ಅಂದು 5 ರೂಪಾಯಿಯ ಮ್ಯಾಗಿಯನ್ನು ತಿಂದು ತಿಂಗಳು ಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಿದ್ದ ಆಟಗಾರ ಇಂದು ಕೂತು ತಿನ್ನುವಷ್ಟು ಹಣ ತನ್ನಲ್ಲಿದ್ದರೂ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ. ತಾನು ಪ್ರೀತಿಸಿ ಮದುವೆಯಾದ ಹುಡುಗಿ 4 ವರ್ಷಕ್ಕೆ ಇವಳಿಂದ ದೂರ. ಹಾಗೇನೆ ತನ್ನನ್ನು ಬೆಂಬಿಡದೆ ಕಾಡುತ್ತಿರುವ ಇಂಜುರಿಗಳು, ಅನೇಕ ಪಂದ್ಯಗಳಿಂದ ಟೀಮ್ ಇಂಡಿಯಾದಿಂದಲೇ ಡ್ರಾಪ್ ಔಟ್. ಸ್ಟೈಲಿಶ್ ಐಕಾನಿಕ್ ಪ್ಲೇಯರ್ ಅಂತ ಹೆಸರಾದ ಹಾರ್ದಿಕ್ ಪಾಂಡ್ಯ ಅವರು ಇದನ್ನೆಲ್ಲ ಮೆಟ್ಟಿ ನಿಂತು ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ ವಿಸ್ಮಯದ ವಿಷಯ ನಿಮ್ಮ ಮುಂದೆ ಈ ದಿನ ನಾನು ಇಡ್ತಾ ಇದ್ದೇನೆ. ಇವರ ಒಂದು ಜೀವನ ನಮಗೆಲ್ಲರೂ ಕೂಡ ಆದರ್ಶಪ್ರಿಯ. ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡಿ. 11 ಅಕ್ಟೋಬರ್ 1993ರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಸೂರತ್ನಲ್ಲಿ ಜನಿಸ್ತಾರೆ. ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡ್ತಿದ್ದ ತಮ್ಮ ಮಕ್ಕಳ ಆಸಕ್ತಿಯನ್ನು ಗಮನಿಸಿದ ಹಾರ್ದಿಕ್ ಪಾಂಡ್ಯ ಅವರ ತಂದೆ ಹಿಮಾಂಶು ಪಾಂಡ್ಯ ಸೂರತ್ನಿಂದ ಬರೋಡಕ್ಕೆ ಮಕ್ಕಳ ಭವಿಷ್ಯಕ್ಕಾಗಿ ಶಿಫ್ಟ್ ಆಗ್ತಾರೆ. ಬರೋಡಕ್ಕೆ ಬಂದಂಥ ಹಾರ್ದಿಕ್ ಪಾಂಡ್ಯ ಬ್ರದರ್ಸ್ ಹಳೆಯ ಸೆಕೆಂಡ್ ಹ್ಯಾಂಡ್ ವಾಹನದಲ್ಲಿ ಕ್ರೀಡಾಂಗಣಕ್ಕೆ ತೆರಳುತ್ತಾರೆ. ಹಗಲು ರಾತ್ರಿ ಅಭ್ಯಾಸವನ್ನು ಮಾಡ್ತಾರೆ. 5 ರೂಪಾಯಿಯ ಮ್ಯಾಗಿ ಇವರ ಆಹಾರವಾಗಿರುತ್ತೆ. 2015ರ ಈ ಒಂದು ಗಳಿಗೆ ಹಾರ್ದಿಕ್ ಪಾಂಡ್ಯರಿಗೆ ವಿಶೇಷ ಅಂತ ಹೇಳ್ಬೋದು. ಇವರ ಪರಿಶ್ರಮ, ತ್ಯಾಗ ಮತ್ತು ಹಾರ್ಡ್ ವರ್ಕಿಗೆ ಇವರು MI ತಂಡದ ಕೋಚ್ ಹಾಗೇನೆ ಆ ಒಂದು ಮ್ಯಾನೇಜ್ಮೆಂಟ್ ಟ್ಯಾಲೆಂಟಲ್ಲಿ ಇವರನ್ನು ಗುರುತಿಸಿ 2015ರ IPL ಹರಾಜಿನಲ್ಲಿ ಇವರಿಗೆ 10 ಲಕ್ಷ ಮೂಲ ಬೆಲೆಯನ್ನು ನೀಡಿ ಆಯ್ಕೆ ಮಾಡಿಕೊಳ್ತಾರೆ. KKR ವಿರುದ್ಧ ನಡೆದಂತಹ ಪಂದ್ಯದಲ್ಲಿ 31 ಬಾಲುಗಳಲ್ಲಿ 61 ರನ್ ಹೊಡೆದ ಹಾರ್ದಿಕ್ ಪಾಂಡ್ಯ ತಮ್ಮ ಸಾಮರ್ಥ್ಯ ಎಂಥದ್ದು ಅಂತ ಪ್ರೂವ್ ಮಾಡ್ತಾರೆ. ಇವರ ಒಂದು ಆ ಬ್ಯಾಟಿಂಗ್ ವೈಖರಿ ಮತ್ತು ಬೌಲಿಂಗನ್ನು ಗಮನಿಸಿದ ನಮ್ಮ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನೀವು ಭವಿಷ್ಯಕ್ಕಾಗಿ ಭಾರತ ತಂಡಕ್ಕೆ ಆಡ್ತೀರಾ ಅಂತ. ಆ ಮಾತು ಬಹು ಬೇಗನೆ ನಿಜವಾಗುತ್ತೆ. MI ಪರ ಆಡಿದಂತಹ ನಮ್ಮ ಹಾರ್ದಿಕ್ ಅವರು 2015, 2019, 2020ರ IPL ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಜೊತೆಗೆ 2022ರಲ್ಲಿ ನಾಯಕರಾಗಿ ಗುಜರಾತ್ ಟೈಟನ್ ಅವರು ಟೈಟಲ್ ಗೆಲ್ಲಲು ಇವರು ಅನುಕೂಲ ಮಾಡಿಕೊಡ್ತಾರೆ. 2015ರ ಇವರ ಆಟ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸದ T20ಯಲ್ಲಿ ಅವಕಾಶ ಪಡಿತಾರೆ. ತಾವಾಡಿದ ಮೊದಲ ಪಂದ್ಯದಲ್ಲೇ ಇವರು ಅದ್ಭುತವಾಗಿ 2 ವಿಕೆಟ್ಗಳನ್ನು ಪಡಿತಾರೆ. ಅದೇ ವರ್ಷ ನ್ಯೂಜಿಲ್ಯಾಂಡ್ ವಿರುದ್ಧದ ODIನಲ್ಲೂ ಕೂಡ ಇವರಿಗೆ ಸ್ಥಾನ ದೊರೆಯುತ್ತದೆ. ಜೊತೆಗೆ 2017ರ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಕೂಡ ಇವರು ಆಯ್ಕೆಯಾಗಿ ತಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಲು ಅವಕಾಶ ಸಿಗುತ್ತೆ. 3 ಫಾರ್ಮೆಟ್ಗಳಲ್ಲಿ ಇವರಿಗೇನೋ ಅವಕಾಶ ಸಿಕ್ತು. ಆದರೆ ಇವರನ್ನು ಬೆಂಬಿಡದೆ ಕಾಡಿದ್ದು ಯಾವುದಪ್ಪ ಅಂದರೆ ಇಂಜುರಿಗಳು. ನೀ ಇಂಜುರಿ ಮತ್ತು ಬ್ಯಾಕ್ ಪೈನ್ ಇಂಜುರಿಗೆ ಒಳಗಾದ ಸಮಯದಲ್ಲಿ ಹಾರ್ದಿಕ್ ಪಾಂಡ್ಯ ಭವಿಷ್ಯ ಮುಗಿದೇ ಹೋಯಿತು ಅಂದವರು ತುಂಬ ಜನ. ಆದರೆ ತನ್ನ ಇಂಜುರಿಗಳನ್ನು ಮೆಟ್ಟಿ ನಿಂತು ಮತ್ತೆ ವಾಪಸ್ಸಾದಂತಹ ಹಾರ್ದಿಕ್ ಪಾಂಡ್ಯ ಭಾರತ ತಂಡದಲ್ಲಿ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ. ಕಪಿಲ್ ದೇವ್ ನಂತರ ಒಬ್ಬ ಅದ್ಭುತ ಆಲ್ರೌಂಡರ್ ಯಾರಾದರೂ ಇದ್ದರೆ ಅದು ಹಾರ್ದಿಕ್ ಪಾಂಡ್ಯ. ಆದರೆ ಈ ಪ್ರಸ್ತುತ ದಿನದಲ್ಲಿ ಅವರ ಇಂಜುರಿಗಳ ಸಲುವಾಗಿ ಅನೇಕ ಸರಣಿಗಳಿಂದ ಇವರ ವಂಚಿತರಾಗಿದ್ದಾರೆ, ಹೊರ ಉಳಿದಿದ್ದಾರೆ. ಜೊತೆಗೆ ಇವರನ್ನು ಬೆಂಬಿಡದೆ ಕಾಡಿದ್ದು ಇವರ ವೈವಾಹಿಕ ಜೀವನ. ತಾನು ಪ್ರೀತಿಸಿ ಮದುವೆಯಾದಂತಹ ಹುಡುಗಿ 4 ವರ್ಷಕ್ಕೆ ಇವರಿಗೆ ಡೈವರ್ಸ್ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ಡಿಪ್ರೆಷನ್ಗೆ ಒಳಗಾದ ಹಾರ್ದಿಕ್ ಪಾಂಡ್ಯ ತನ್ನ ಜೀವನದ ಕನಸುಗಳನ್ನು ಬದಿಗಿಟ್ಟು ಮತ್ತೆ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬಂದು ಕ್ರಿಕೆಟ್ನ ಆಡಲು ಶುರು ಮಾಡ್ತಾರೆ.
ಪ್ರಸ್ತುತ ಇವರು T20 ತಂಡದಲ್ಲಿ ಪ್ರಮುಖ ಆಟಗಾರರಾಗಿದ್ದು ಇವರಲ್ಲಿ ಅದ್ಭುತ ಸಾಮರ್ಥ್ಯವಿದ್ದರೂ ಭವಿಷ್ಯದ ಭಾರತದ ತಂಡದ ದೃಷ್ಟಿಯಿಂದ ಇವರಿಗೆ 11ರ ಬಳಗದಲ್ಲಿ ಟೆಸ್ಟ್ ಹಾಗೂ ODIನಲ್ಲಿ ಅವಕಾಶವನ್ನು ನೀಡ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ಜೀವನ ಅಂದರೆ ಗೆಲುವು ಒಂದೇ ಅಲ್ಲ, ಸಾಲು ಸಾಲು ಸೋಲುಗಳು, ಸಾಲು ಸಾಲು ಕಾಂಟ್ರವರ್ಸಿಗಳು. ಕರಣ್ ವಿತ್ ಕಾಫಿ ಒಂದು ಪ್ರೋಗ್ರಾಮಲ್ಲಿ ತಾವಾಡಿದ ಒಂದು ಹೇಳಿಕೆಯಿಂದ ಭಾರತ ತಂಡದಿಂದಲೇ ಇವರನ್ನು ಬ್ಯಾನ್ ಮಾಡಲಾಗುತ್ತೆ. ಬ್ಯಾನ್ನ ನಂತರ ಮತ್ತೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ ಹಾರ್ದಿಕ್ ಪಾಂಡ್ಯ ಇಂದು ನಮಗೆಲ್ಲರಿಗೂ ಕೂಡ ಒಬ್ಬ ಸ್ಟೈಲಿಶ್ ಆಟಗಾರನೇ. 9ನೇ ತರಗತಿಗೆ ತನ್ನ ಓದನ್ನು ನಿಲ್ಲಿಸಿದ ಒಬ್ಬ ಕನಸುಗಾರ. ಅಂದು 5 ರೂಪಾಯಿಯ ಮ್ಯಾಗಿಯನ್ನು ತಿಂದು 200 ರೂಪಾಯಿಗೆ ಲೋಕಲ್ ಮ್ಯಾಚ್ಗಳನ್ನು ಆಡ್ತಿದ್ದವ. ಇಂದು ಅವನ ಹತ್ರ 4.5 ಕೋಟಿಯ ಲ್ಯಾಂಬೋರ್ಗಿನಿ ಇದೆ, 12 ಕೋಟಿ ರೂಪಾಯಿಯ ರೋಲ್ಸ್ ಇದೆ, 40 ಕೋಟಿ ರೂಪಾಯಿಯ ಪ್ರೈವೇಟ್ ಜೆಟ್ಟನ್ನು ಹೊಂದಿದ್ದಾರೆ. ಅವ್ರು ಕೊಟ್ಟೋ ವಾಚು ನಿಮಗೆ ಗೊತ್ತಾ ಬೆಲೆ 20 ಕೋಟಿ ರೂಪಾಯಿ. ಹಾಗೆಯೇ ಮುಂಬೈಯ ಬಾಂದ್ರಾದಲ್ಲಿ 30 ಕೋಟಿ ರೂಪಾಯಿಗಳ 8 ಕೋಣೆಗಳನ್ನು ಒಳಗೊಂಡ ಐಷಾರಾಮಿ ಮನೆಯನ್ನು ಹೊಂದಿದ್ದಾರೆ ಬಂಧುಗಳೇ. ಕನಸು ಕಾಣೋಕ್ಕೆ ದುಡ್ಡು ಕೊಡಬೇಕಾ? ಖಂಡಿತ ಇಲ್ಲ. ಆದರೆ ಅದನ್ನು ನನಸು ಮಾಡೋಕ್ಕೆ ಪಣ ತೊಡಬೇಕಾಗುತ್ತೆ ನಾವುಗಳು. ನೆಗೆಟಿವ್ ಪರಿಸ್ಥಿತಿಗಳು, ಜೀವನಕ್ಕೆ ಅನೇಕ ಅಡ್ಡಿ ಆತಂಕಗಳು, ತನ್ನನ್ನು ನುಂಗು ಹಾಕುವಂತೆ ಬರುವ ಸವಾಲುಗಳು, ಇವುಗಳೆಲ್ಲವನ್ನು ಮೆಟ್ಟಿ ನಿಂತರೆ ನಾವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಈ ಒಂದು ವಾಕ್ಯಕ್ಕೆ ತದ್ರೂಪಿ ಯಾರಾದರೂ ಇದ್ದರೆ ಅದು ನಮ್ಮ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಅವರ ಈ ಸ್ಟೋರಿ ನಿಮಗೆ ಇನ್ಸ್ಪಿರೇಷನ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸ್ಪಾರ್ಕ್ ಟಾಕ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಕೂಡ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್.